ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲಯನ್ ಕುಮಾರ್. ನೋಡಿ, ಇಬ್ರು ಗಂಡ ಹೆಂಡತಿ ನನಗೆ ಕರೆ ಮಾಡ್ತಾರೆ. ಮೂಲತಃ ಬ್ಯಾಂಗ್ಳೂರವರು. ಅವ್ರು ಕರೆ ಮಾಡಿ ಹೇಳ್ತಾರೆ, ನಿಮ್ಮ ಅಡ್ರೆಸ್ ಎಲ್ಲಿ ಬರುತ್ತೆ ಹೇಳಿ, ನಾನು ಬರ್ತೀವಿ ಅಂದ್ರು. ಸಂತೋಷವಾಗಿ ಬನ್ನಿ ಅಂತ ಕೇಳಿದೆ. ಏನ್ ಸಮಸ್ಯೆ ಅಂತ ಕೇಳಬೇಕಲ್ವಾ, ಸುಮ್ಮನೆ ನೇರವಾಗಿ ಬರ್ತೀನಿ ಅಂತ. ಏನ್ ಸಮಸ್ಯೆ ಅಂದ್ರು, ನನ್ನ ಮಗನ ಕಾಟ, ನನ್ನ ಸೊಸೆ ಕಾಟ, ಅದರಿಂದ ನಾವಿಬ್ರಿಗೂ ಅನ್ನ ಸಿಗ್ತಾ ಇಲ್ಲಪ್ಪ, ಟೈಮ್ ಟೈಮ್ಗೆ ಊಟ ಸಿಗ್ತಾ ಇಲ್ಲ, ಊಟ ಕೊಡ್ತಾ ಇಲ್ಲ. ನನ್ನ ಸೊಸೆ ಯಾವ ತರ ಕೆಟ್ಟಾಗಿ ಮಾತಾಡ್ತಾಳೋ ಗೊತ್ತಿಲ್ಲ. ಅವ್ರಿಗೂ ಅಪ್ಪ ಅಮ್ಮ ಅವರೇ, ಬಾಯಿ ಬಂದಂಗೆ ಬೈತಾಳೆ. ಕಾಲೆತ್ತಿ ಕೈ ಕಾಲಲ್ಲಿ ನನಗೆ ಓದಿಲಿ, ನನಗೆ ಮಾಡಲಿ, ನನ್ನ ಗಂಡನಿಗೂ ಓದಿತಾರೆ ಅಂತ ತಾಯಿ ಹೇಳ್ತಾಳೆ. ಅಂತ ಸೊಸೆಂದಿರಿಗೆ ಒಂದು ಪದ ಹೇಳ, ನೀನು ಒಂದು ಎಣ್ಣೆನೆ, ನಿಮ್ಮ ಅತ್ತೇನೂ ಒಂದು ಎಣ್ಣೆನೆ, ಅತ್ತೇನೂ ಒಂದು ಎಣ್ಣೆನೆ, ನೀನು ಒಂದು ಎಣ್ಣೆ. ಯಾವಾಗ ಅತ್ತೆ ಸೊಸೆಗಳಲ್ಲಿ ಬಾಂಡಿಂಗ್ ಇರಲ್ವೋ, ಬಾಂಧವ್ಯ ಇರಲ್ವೋ, ಆ ಮನೆಗಳಲ್ಲಿ ಇದೇ ರಾದಂತ ಆಗುತ್ತೆ. ಯಜಮಾನ್ರು ಏನ್ ಮಾಡಕ್ ಸಾಧ್ಯ, ನಿಮ್ಮ ಮಗ ಏನ್ ಮಾಡಕ್ ಸಾಧ್ಯ ಈ ಗಲಾಟೆಯಲ್ಲಿ? ಅವನು ಆ ಕಡೆ ಹೆಂಡತಿನೂ ಬೇಕು, ಈ ಕಡೆ ತಂದೆ ತಾಯಿಗಳು ಬೇಕು. ಈ ಗಂಡಸರ ಪಾಡು ನಾಯಿ ಪಾಡ್ಕಂಡ್ರಿ. ಹೆಂಡತಿನೂ ಬೇಕು, ಮಕ್ಕಳು ಬೇಕು, ಅಪ್ಪ ಅಮ್ಮನೂ ಬೇಕು. ಆ ಗಂಡಸರು ಏನಂತಾರೆ, ಸ್ವಲ್ಪ ಜನ ಹೆಣ್ಮಕ್ಳು ಅಂತಾರೆ, ನೋಡಿದೀನಿ ತುಂಬಾ ಜನ ಮಾತಾಡಬೇಕಾದ್ರೆ, ನಾವು ಎಲ್ಲಾರು ಕೌನ್ಸಿಲಿಂಗ್, ಸರ್ ನಾವು ಗಂಡಸಾಗಿ ಹುಟ್ಟಬೇಕಾಯ್ತು, ನಾವು ಗಂಡು ಮಕ್ಕಳಾಗಬೇಕಾಯ್ತು, ಹೆಂಗ್ ಬೇಕಾದ್ರೆ ಓಡಾಡಬಹುದಾಯ್ತು, ಗಂಡು ಮಕ್ಕಳಾಗಬೇಕಾಯ್ತು, ನಾವು ಹಂಗಿರ್ಬೇಕಾಯ್ತು, ಹಿಂಗಿರ್ಬೇಕಾಯ್ತು ಅಂತ ಹೇಳ್ತಾರೆ. ಅಂತ ಹೆಣ್ಣು ಮಕ್ಕಳಿಗೆ, ಅಂತ ಹೆಂಗಸರಿಗೆ ಒಂದು ಪದ ಹೇಳ್ತೀನಿ ನೋಡಿ ಮೇಡಮ್, ಗಂಡಸರ ಪಾಡು ನಿಮ್ಗೆ ಬೇಡ ಮೇಡಮ್. ನಾಯಿಗಿಂತ ಕೀಳು ಗಂಡಸರು. ಅವನ ಶ್ರಮ ಆ ಹೆಂಡತಿಗೆ ಗೊತ್ತಾಗಲ್ಲ, ಇನ್ ಮಕ್ಳಿಗೆ ಎಲ್ಲಿ ಗೊತ್ತಾಗತ್ರಿ? ಎಲ್ಲಿ ಗೊತ್ತಾಗತ್ತೆ? ದುಡಿದ್ಬಿಟ್ಟು ಬಂದು ಮನೆಗೆ ಬಂದು ಉಸಪ್ಪ ಅಂತ ಕೂತ್ರೆ ಟಾರ್ಚರ್ ಕೊಡುವಂತ ಹೆಂಡತಿರ ಮಧ್ಯದಲ್ಲಿ ಅವನೇನ್ ಮಾಡ್ತಾನೆ? ಈ ಕಡೆ ತಾಯಿ, ಈ ಕಡೆ ಅಪ್ಪ, ಈ ಕಡೆ ಹೆಂಡತಿ. ಮನೆಗೆ ಬಂದ ತಕ್ಷಣ ರಾದಂತ. ಅವನಿಗೆ ರಾತ್ರಿ ಬರೋದೇ ಲೇಟ್. ಅವನು ಯಾಕೆಂದ್ರೆ ಇವ್ರ ಕಾಟ, ಈ ಕಡೆ ಅಪ್ಪ ಅಮ್ಮ ಅಂತ. ಆದ್ರೆ ಅಪ್ಪ ಅಮ್ಮನಿಗೆ ಹೆಂಡತಿ ಗೊತ್ತಿಲ್ಲದೆ ತಂದೆ ತಾಯಿಗಳಿಗೆ ಗುಪ್ತವಾಗಿ ಫೋನ್ ಮಾಡಿ ಮಾತಾಡ್ತಾನೆ, ಏನ್ ಕಷ್ಟ ಅಂತ ಕೇಳ್ಕೊತಾನೆ. ಆ ಪರಿಸ್ಥಿತಿ ಬಂದಿದೆ. ತಂದೆ ತಾಯಿಗಳಿಗೆ ಮಾತಾಡಬೇಕಂದ್ರೆ ಹೆಂಡತಿಗೆ ಗೊತ್ತಿಲ್ಲದೆ ಹೆಂಡತಿಗೆ ಎದುರುಕೊಂಡು ಔಸ್ಕೊಂಡು ಮಾತಾಡುವಂತ ಪರಿಸ್ಥಿತಿ ಕಾಲಕಟ್ಟಾಗಿದೆ ನೋಡಿ. ಗಂಡಸು ಅಂತ ಅಷ್ಟೇ ಹೆಸರಿಗಿಂತ ಸ್ವಲ್ಪ ಜನ ಗಂಡಸು ಅಷ್ಟೇ. ಆದ್ರೆ ಗಂಡಸರ ಹತ್ರ ಇದಕ್ಕಾಗಲ್ಲ. ನಾವು ಗಂಡಸರು ಅಂದ್ರೆ ನಾವು ಹೀಗೆ ನಾವಾಗೆ ಅಂತ. ಅವ್ರ ಮನೆ ಒಳಗಡೆ ಹೋದಾಗ್ಲೇ ಗೊತ್ತಾಗತ್ತೆ ಅವ್ರ ಹೆಂಡತಿ ಮಾತನ್ನ ಹೆಂಗ್ ಕೇಳ್ಕೊಂಡು ಅವ್ರ ತಂದೆ ತಾಯಿಗಳಿಗೆ ಹೆಂಗ್ ನೋಡ್ಕೋತಾವ್ರೆ. ಎಷ್ಟೊಂದ್ ಜನ ಹೆಂಡತಿಗೆ ಎದುರುಕೊಂಡು ವರ್ಷಾನ್ಗಂಟ್ಲೆ ತಾಯಿ ಮನೆಗೆ ಹೋಗಲ್ಲ, ಅಪ್ಪ ಅಮ್ಮನ ಮುಖನೇ ನೋಡಲ್ಲ. ಅಪ್ಪ ಅಮ್ಮ ರೋಡಲ್ಲಿ ಸಿಕ್ಕಿದ್ರು, ರೀ ಈ ಕಡೆ ತಿರುಗ್ರಿ ಏಯ್ ಅಂತ ಹೆಂಡತಿ ಆವಾಜ್ ಹಾಕಿದ್ರೆ ನಡಿಕೊಂಡು ಹೋಗವಂತ ಎಷ್ಟೋ ಜನ ಗಂಡಸರವ್ರೆ. ಈ ಕಡೆ ಹೆಂಡತಿ ಬೇಕಾ, ಈ ಕಡೆ ತಂದೆ ತಾಯಿ ಬೇಕಾ, ಇಲ್ಲ ಮಕ್ಕಳು ಬೇಕಾ? ಗಂಡಸರ ಪಾಡು ನಾಯಿ ಪಾಡು. ದಯವಿಟ್ಟು ಯಾರು ಆಸೆ ಇಟ್ಕೋಬೇಡಿ ನಾವು ಗಂಡಸರಾಗಬೇಕು ಅಂತ. ಕಾರಣ ಹೆಸರಿಗಷ್ಟೇ ಗಂಡಸರು. ಸ್ವಲ್ಪ ಜನ ಯಾರು ಇರೋಕ್ಕಾಗಲ್ಲ. ಯಾಕೆಂದ್ರೆ ಎಷ್ಟೋ ಜನ ಗಂಡಸರನ್ನ ನೋಡಿದ್ದೀನಿ, ಅಪ್ಪ ಅಮ್ಮನ್ನ ಅವ್ರು ನೋಡ್ಕೊಳಕ್ ಆಗ್ತಾ ಇಲ್ಲ ಈಗ. ಕಾರಣ ಅವರ ಮನೆಯ, ಅವರ ಹೆಂಡತಿ ಪರಿಸ್ಥಿತಿ, ಮಕ್ಕಳು ಅಂತ ದಾರಿ, ಹೆಂಡತಿ ಒಂಥರ ರೂಢು. ಆ ಹೆಂಡತಿ ನೆಟ್ಟಿಗಿದ್ರು ಅವ್ರ ತಾಯಿ ಒಂಥರ ಅವಳು ಹೇಳ್ಕೊಡುವಂತ ಚಾಡಿಗಳು, ಅದನ್ನ ಕೇಳ್ಕೊಬಂದು ಮನೆಯಲ್ಲಿ ಗಲಾಟೆ ಮಾಡುವಂತ ಹೆಂಡತಿಯರು. ಕಾಲ ಕೆಟ್ಟೋಗಿದೆ. ದಯವಿಟ್ಟು ತಂದೆ ತಾಯಿಗಳೇ, ನೀವು ಕರೆ ಮಾಡಿದ್ದೀರಾ, ನೀವು ನನಗೆ ತಂದೆ ತಾಯಿ ಸಮಾನ. ಯಾವಾಗಾದ್ರೂ ಬನ್ನಿ, ನಿಮ್ಮ ಮಕ್ಳಿಗೆ ಹೇಳ್ಬಿಟ್ಟು ಬನ್ನಿ, ನಾನು ಒಂದು ಆಶ್ರಮಕ್ಕೆ ಹೋಗ್ತಾ ಇದ್ದೀನಿ, ಅಲ್ಲಿ ಚೆನ್ನಾಗಿರ್ತೀನಿ, ಯಾವಾಗಿದ್ರು ಬಂದು ನೋಡ್ಕೊಳ್ಕೊಂಡು ಹೋಗಪ್ಪ, ನೀನು ನಿನ್ನ ಹೆಂಡತಿ ಚೆನ್ನಾಗಿರೋ ಅಂತ ಹೇಳ್ಬಿಟ್ಟು ಬನ್ನಿ ಅಂತ ಅವರಿಬ್ರು ದಂಪತಿಗಳು ಗಂಡ ಹೆಂಡತಿಗೆ ಹೇಳಿದ್ದೀನಿ. ನನ್ನ ನಂಬರ್ ನಿಮ್ಗೆ ಕೊಟ್ಟಿದ್ದೀನಿ. ಈ ವಿಡಿಯೋ ಮಾಡ್ತಾರೋದು ನೀವೇ ಹೇಳಿದ್ದೀರಾ, ಅದಕ್ಕೆ ಮಾಡ್ತಾ ಇದ್ದೀನಿ. ಕರ್ನಾಟಕದ ಯಾವುದೇ ಮೂಲೆಯಲ್ಲಿದ್ರು ದುಃಖ ಮಾಡ್ಕೊಂಡಿರಬೇಡಿ, ಚಿಂತೆ ಮಾಡ್ಕೊಂಡಿರಬೇಡಿ, ಇವ್ರ ಹತ್ರ ಒಡ್ಸ್ಕೊಂಡೇ ಇರಬೇಕಂತ ಚಿಂತೆ ಮಾಡಬೇಡಿ. ಆಶ್ರಮಗಳು ಸುಮಾರವೆ. ನಮ್ಮಂಥವ್ರು ನಿಮ್ಮನ್ನು ಸಾಕಕ್ಕೆ ಕಡೀದೀವಿ. ಯಾಕೆಂದ್ರೆ ಸಾಯೋ ಸಂದರ್ಭದಲ್ಲಿ ನಗ್ನಗ್ತಾ ಸಾಯ್ಬೇಕು. ನೆಮ್ಮದಿ ಸಾವು ಅಂತಾರಲ್ಲ, ಮನ್ಗಿದ್ದಾಗ ಪ್ರಾಣ ಹೋದ್ರೆ ನೆಮ್ಮದಿ, ಒಳ್ಳೆ ಸಾವು ಅಂತಾರಲ್ಲ, ಆ ಒಳ್ಳೆ ಸಾವಲ್ಲಿ ಹೋಗ್ಬೇಕು ಹೊರತು ಯಾರೋ ಸೊಸೆ ಹತ್ರನೋ ಅತ್ತೆ ಹತ್ರ ಓಡಿಸ್ಕೊಂಡು ನರಳ್ಕೊಂಡು, ಗಂಡನ ಹತ್ರ ಓಡಿಸ್ಕೊಂಡು, ಇಲ್ಲ ಏನೋ ಒಂದು ರೀತಿಯಲ್ಲಿ ನರಳ್ಕೊಂಡು ಸಾಯೋ ಬದಲು ನಗ್ನಗ್ತಾ ಇರೋದೊಂದು ಜೀವನ. ಚೆನ್ನಾಗಿದ್ದು ಹೋಗ್ಬೇಕು. ಜೈ ಹಿಂದ್, ಜೈ ಕರ್ನಾಟಕ. ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ. ತಂದೆ ತಾಯಿಗಳೇ, ಅಪ್ಪ ಅಮ್ಮನೇ, ಎಲ್ಲೆಲ್ಲಿ ನರಳುತ್ತಾ ಇದ್ದೀರೋ ಅಂಥವ್ರಿಗೆ ಈ ವಿಡಿಯೋ ತಲುಪಲಿ. ನಮ್ಮಂಥ ಆಶ್ರಮದವ್ರನ್ನ ಹುಡಿಕೊಂಡು ಬರಲಿ. ನಾವು ಚೆನ್ನಾಗಿ ನೋಡ್ಕೋತೀವಿ. ಒಂದ್ಸರಿ ಬಂದು ನೋಡಿ. ಇನ್ನೇನು 1 ವರ್ಷಕ್ಕೆ ನನ್ನ ಪ್ರಾಣ, ಇನ್ನು 6 ತಿಂಗಳು ನನ್ನ ಪ್ರಾಣ ಹೊಂಟೋಗುತ್ತೆ ಅನ್ನೋ ಚಿಂತೆ ಮಾಡ್ಕೊಂಡಿರೋರು ಒಂದ್ಸರಿ ಆಶ್ರಮಕ್ಕೆ ಬಂದು ನೋಡಿ. ಇನ್ನು 10 ವರ್ಷ ಆದರೂ ನಿಮ್ಗೆ ಸಾವು ಬರಲ್ಲ. ಯಾಕೆಂದ್ರೆ ಆಶ್ರಮ ನಡೆಸೋರು ಪ್ರೀತಿಯಿಂದನೇ ನಡೆಸ್ತಾರೆ ಹೊರತು ದ್ವೇಷದಿಂದ ನಡೆಸೋಲ್ಲ. ಅವ್ರ ತಂದೆ ತಾಯಿಗಳಿಗಿಂತ ಮಿಗಿಲಾಗಿ ನಿಮ್ಮನ್ನ ನೋಡ್ಕೋತಾರೆ. ನಾವು ಕನ್ನಡಿಗರು ವಿಶಾಲ ಹೃದಯದವರಮ್ಮ. ಹುಡಿಕೊಂಡು ಬನ್ನಿ, ಯಾವಾಗಾದ್ರೂ ಬನ್ನಿ, ನಿಮ್ಗಾಗಿ ಕಾಯ್ತಾ ಇರ್ತೇನೆ. ಬಂದ ಮೇಲೆ ನಿಮ್ಮನ್ನ ನಿಲ್ಲಿಸಿ ಒಂದು ವಿಡಿಯೋ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್, ಅಮ್ಮ, ನಮ್ಮ ಆಶ್ರಮ ನಿಮ್ಗಾಗಿ ಯಾವಾಗಲೂ ತೆಗೆದಿರುತ್ತೆ.